ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಿದ್ರಿ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನ ಕೇಳ್ತಿರಲ್ಲ, ಒಂದು ಫೋರ್ತ್ ರೌಂಡ್ ಯಾವಾಗ ನಡೆಯುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಇರುತ್ತೆ, ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಎಲ್ಲ ಪ್ರಶ್ನೆಗಳು ನಿಂತಿತ್ತು. ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ವಿದ್ಯಾರ್ಥಿಗಳಿಗೆ ಅಧಿಕೃತ ಮಾಹಿತಿಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಅವರು ಆಪ್ಷನ್ ಎಂಟ್ರಿಗೆ ಕೂಡ ಅವಕಾಶನ ಕೊಟ್ಟಿರುವಂಥದ್ದು. ಈ ಒಂದು ಆಪ್ಷನ್ ಎಂಟ್ರಿ ಯಾವಾಗಿಂದ ಯಾವಾಗ ಏನ ತನಕ ನಡೆಯುತ್ತೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ, ಈ ಬಾರಿ ಒಂದು ಆಪ್ಷನ್ ಎಂಟ್ರಿ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಯನ್ನು ಇಲಾಖೆಯಲ್ಲಿ ಮಾಡಿರುವಂಥದ್ದು. ಯಾವೆಲ್ಲ ಬದಲಾವಣೆ ಮಾಡಿದ್ದಾರೆ, ಹಾಗಿದ್ರೆ ಯಾವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿ ಸೀಟಿನ ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಅರ್ಹತೆಯನ್ನು ಹೊಂದಿರ್ತಾರೆ, ಯಾವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವರ ಆಪ್ಷನ್ ಎಂಟ್ರಿ ವರ್ಕ್ ಆಗುತ್ತೆ. ಸುಮ್ಮನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವಕಾಶ ಓಪನ್ ಆಗ್ತಾ ಇರುವಂಥದ್ದು. ಬಟ್ ಯಾವ ವಿದ್ಯಾರ್ಥಿನ ಪರಿಗಣಿಸ್ತಾರೆ, ನಂತರದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು, ಅಥವಾ ಎಲ್ಲ ವಿದ್ಯಾರ್ಥಿಗಳು ಏನೇನು ಆಪ್ಷನ್ ಎಂಟ್ರಿ ಮಾಡಬಹುದು, ಅಥವಾ ಎಲ್ಲರನ್ನು ಕೂಡ ಪರಿಗಣಿಸ್ತಾರ, ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಸೀಟ್ಗಳು ಉಳಿದಿದೆಯಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತು. ಸೀಟ್ಗಳು ಏನಾದರೂ ಹೆಚ್ಚಿಗೆ ಉಳಿದಿದೆಯಾ, ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆಸಿದ್ದಾರೆ. ನಂತರದಲ್ಲಿ ಈಗ ವೆರಿಫಿಕೇಶನ್ಗೆ ಬೇರೆ ಮತ್ತೆ ಬನ್ನಿ ಅಂತೆಲ್ಲ ಅಂದ್ರು. ಸೀಟ್ ಏನಾದರೂ ಹೆಚ್ಚಿಗೆ ಉಳ್ಕೊಂಡಿದೆಯಾ, ಹಾಗಿದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಸೀಟನ್ನ ಪಡ್ಕೋಬೋದಾಗಿರುತ್ತೆ, ನಂತರದಲ್ಲಿ ಹೊಸದಾಗಿ ಒಂದು ಬದಲಾವಣೆ ಆಗಿದೆಯಲ್ಲ, ಸೊ ಅದು ಏನು ಎತ್ತ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ, ಪ್ರಮುಖವಾಗಿ BEd ಕುರಿತು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಲೈಕ್ ಅಂಡ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಯಾಕಂದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ವಿಡಿಯೋ ಸಹಾಯ ಆಗಬಹುದು. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ನೋಟಿಫಿಕೇಶನ್, PDF ಜೊತೆಗೆಲ್ಲ ಒಂದು ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಒಂದು ವಿಡಿಯೋಸ್ನ ಒಂದು ಟೆಲಿಗ್ರಾಮ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ಎಲ್ಲ ಒಂದು ಅಧಿಕೃತ ಮಾಹಿತಿಗಳು ಸಿಗ್ತಾ ಇರುತ್ತೆ. ಈ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಬೇಗ ಜಾಯ್ನ್ ಆಗಿ ಕ್ವಿಕ್ ಮಾಹಿತಿನ ಪಡ್ಕೊಳ್ಳಿ. ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇವೆ, ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂತ ಹೇಳ್ತಾ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನೋ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಿಪ್ಲೈಗಳು ಕೂಡ ಹೋಗಿರುವಂಥದ್ದು. ಇದುವರೆಗೂ ಸಾಕಷ್ಟು ಸುಮಾರು 250ರಿಂದ 300ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೊಂತ ಇದ್ದೀರಾ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಇರೋ ಮೆಸೇಜ್ ಅನ್ನು ಮಾತ್ರ ವಿದ್ಯಾರ್ಥಿಗಳು ಕೇಳಿರಿ, ಪ್ರಶ್ನೆಗಳನ್ನು ಮಾತ್ರ ಕೇಳಿರಿ. ನಾವು ರಿಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಹೇಳುವಂಥ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ವಿದ್ಯಾರ್ಥಿಗಳಿಗೆ ರಿಪ್ಲೈ ಬರದೇ ಹೋಗಬಹುದು ಅನ್ನೋ ಪಕ್ಷದಲ್ಲಿ, ಮತ್ತೆ ನಿಮಗೆ ರಿಪ್ಲೈ ಅನ್ನೋದು ತಡ ಆಯಿತು, ರಿಪ್ಲೈ ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಆಲ್ಮೋಸ್ಟ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿಗಳು ಕೂಡ ಇದೆ, ಅದನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ನೀವು ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರನ ಪಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಯಾರನ್ನ ಕೇಳಬೇಕು, ಏನು ಎತ್ತ ಅಂತ ಗೊತ್ತಿಲ್ಲ ಅಂದ್ರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋನ ವೀಕ್ಷಣೆ ಮಾಡಿ. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಏನು ಎತ್ತ ಅಂತ ನೀವೇ ಗೊಂದಲದಲ್ಲಿ ಸಿಗಾಕೊಂಡ್ರೆ ವಿದ್ಯಾರ್ಥಿಗಳು ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಆ ಕಾರಣಕ್ಕೆ ನಾವೇನಾರು ಹೇಳ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಸರಿಯಾಗಿ ಫಾಲೋ ಮಾಡಿ ವಿದ್ಯಾರ್ಥಿಗಳು. ಅಂದ್ರೆ ನಿಮಗೆ ಈ ವಿಡಿಯೋಸ್ ಅಲ್ಲಿ ಇದೆ ಅಂತಂದ್ರೆ ವಿಡಿಯೋಸ್ ಅನ್ನ ನೋಡಿ ನಿಮಗೆ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಮತ್ತೆ ನಾವು ಮಾಡ್ತಕ್ಕಂಥ ವಿಡಿಯೋಸ್ ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತೇವೆ. ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ವಿದ್ಯಾರ್ಥಿಗಳು ಇರುವಂತಹ ಎಲ್ಲ ಒಂದು ಪ್ರಶ್ನೆಗಳು ಕೂಡ ಕ್ಲಿಯರ್ ಆಗುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದೀಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿರೋ BEd ಕುರಿತು ಒಂದು ಲೈಕ್ ಮುಖಾಂತರ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೇವೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರದಲ್ಲಿ ಶೇರ್ ಮಾಡಿ. ಮತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಈಗಲೇ ಇಷ್ಟ ಆಗ್ತಿದ್ರೆ ಈಗಲೇ ಒಂದು ಲೈಕ್ ಅನ್ನು ಕೂಡ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಾನು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಆಗಿರ್ಬೋದು, ಥರ್ಡ್ ರೌಂಡ್ ಅಲ್ಲಿ ಆಗಿರ್ಬೋದು, ಸ್ಟಾರ್ ಬಂದಿರೋರು, ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಂದ್ರೆ ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಬಂದಿರುವಂತ ವಿದ್ಯಾರ್ಥಿಗಳು, ಅಥವಾ ಸೀಟ್ ಸಿಕ್ಕಿ ಅಡ್ಮಿಷನ್ ಸ್ಲಿಪ್ ತೆಗಿರೋರಾಗಿರ್ಬೋದು, ಥರ್ಡ್ ರೌಂಡ್ ಸ್ಟಾರ್ ಬಂದವರಾಗಿರ್ಬೋದು, ಈ ಒಂದು ಫೋರ್ತ್ ರೌಂಡ್ ವೆರಿಫಿಕೇಶನ್ ಇವಾಗ ಮಾಡ್ತಿರೋರಾಗಿರ್ಬೋದು, ಅಥವಾ ಫೋರ್ತ್ ರೌಂಡ್ ಅಲ್ಲಿ ಸೀಟ್ ಬೇಕು ಅಂತ ಕಾಯ್ತಿದ್ದಂತ ವಿದ್ಯಾರ್ಥಿಗಳು ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು. ಇಲಾಖೆ ಕಡೆಯಿಂದ ಕೂಡ ಒಂದು ಪ್ರಕಟಣೆನ, ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೂಡ ಮಾಹಿತಿನ ಪ್ರಕಟ ಮಾಡಿದ್ರು. ನಿನ್ನೆ ಕೂಡ ಅದನ್ನ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೆ. ಇದೀಗ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಲಿಸ್ಟ್ ಅಂತ ಮತ್ತೆ ಅಪ್ಡೇಟ್ ಕೂಡ ಮಾಡಿರುವಂತದ್ದು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಅಂಶಗಳನ್ನು ತಿಳಿಸಿದ್ರೆ. ಹಾಗೆ ನಂತರದಲ್ಲಿ ಇನ್ನೂ ಒಂದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಡೌಟ್ ಬರ್ತಿರೋದಂದ್ರೆ, ಆಪ್ಷನ್ ಎಂಟ್ರಿನ ಕ್ಲಿಕ್ ಮಾಡಿದಾಗ ನಾರ್ಮಲ್ ಆಗಿ ಕಾಲೇಜ್ಗಳ ಲಿಸ್ಟ್ ಎಲ್ಲ ಬರ್ತಾ ಇತ್ತು, ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಟ್ ಮಾಡ್ತಾರೆ ಬರ್ತಿತ್ತು. ಇದೀಗ ಒಂದು ಹೊಸ ಆಪ್ಷನ್ ಬರ್ತಾ ಇರುವಂತದ್ದು, ಅಂದ್ರೆ ವಿದ್ಯಾರ್ಥಿಗಳಿಗೆ 4ನೇ ಸುತ್ತಿನ ಆಯ್ಕೆ ಬಯಸ್ತೀರ ಅಂತೆಲ್ಲ ಆಪ್ಷನ್ಗಳು ಕೇಳ್ತಿದೆ. ಮತ್ತೆ ಇನ್ನೊಂದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕೇಳ್ತಿರುವಂತದ್ದು, ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಆಪ್ಷನ್ ಬರ್ತಿದೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿರುವಂತದ್ದು. ಅಡ್ಮಿಷನ್ ಆಗ್ಬಿಟ್ಟಿದೀವ, ನಮಗೆ ಮತ್ತೆ ಅದೇ ಆಪ್ಷನ್ ಬರ್ತಿದೆ, ನಾವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀವಿ, ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿದೀವಿ, ಅಥವಾ ಗೌರ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಅದೇ ಆಪ್ಷನ್ ಬರ್ತಿದೆ. 4ನೇ ಸುತ್ತಿನ ಆಯ್ಕೆ ಬಯಸ್ತೀರಾ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿದಾಗ ಮತ್ತೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿರುವಂತದ್ದು. ಅಂದ್ರೆ ಎಸ್ ಕೊಟ್ಟು ಸಬ್ಮಿಟ್ ಎಲ್ಲ ಕೊಟ್ಟಾಗ ಆಪ್ಷನ್ ಎಂಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗ್ತಿದೆ. ಅಂದ್ರೆ ಈಗ ಆ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ, ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಿದ್ದಾರೆ ಆಗಿದ್ರೆ, ಮತ್ತೆ ಇನ್ನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಸ್ಟಾರ್ ಬಂದಿರೋರು, 2 ಬಾರಿ ಸೀಟ್ ಸಿಕ್ಕಿರೋರು, ಅಥವಾ 2 ಬಾರಿ ಸ್ಟಾರ್ ಬಂದಿರೋರು, ಕಳೆದ ರೌಂಡ್ಗಳಲ್ಲಿ ಆಗಿರ್ಬೋದು, ಈ ರೌಂಡ್ ಆಗಿರ್ಬೋದು, ಎಲ್ಲ ರೌಂಡ್ಗಳಲ್ಲೂ ಏನೋ ಆಗಿರುವಂತಹ ಲಿಸ್ಟ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ಎಲ್ಲರನ್ನೂ ತಗೋತಿದ್ದಾರೆ ಫೋರ್ತ್ ರೌಂಡ್ಗೆ ಅಂತ ಒಂದು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿದೆ. ಇಲಾಖೆ ಒಂದು ಮಾಹಿತಿನ ಕೊಟ್ಟಿದ್ರು ಕೂಡ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ವಿದ್ಯಾರ್ಥಿಗಳಲ್ಲಿ ಇದೀಗ ಗೊಂದಲವನ್ನ ಮೂಡಿಸಿರುವಂತದ್ದು ನಿಜ ಅಂತ ಹೇಳ್ಬೋದಾಗಿರುವಂತದ್ದು. ಯಾರನ್ನ ಪರಿಗಣಿಸ್ತಾರಾಗಿದ್ರೆ, ಒಂದು ಹೊಸ ಬದಲಾವಣೆ ಆಪ್ಷನ್ ಎಂಟ್ರಿ ಆಗಿದಾವಲ್ಲ, ಅದು ಏನಾಗಿದ್ರಿ ಅಂತ ಡೌಟ್ಸ್ ಇದಾವೆ ನಿಮಗೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡುವಂತಂದ್ರೆ, ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋದೇನೆಂದ್ರೆ, ಈ ಒಂದು ಥರ್ಡ್ ರೌಂಡ್ಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಮಾಡಿದ್ರು ಅವರು. ಈಗ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ
ಮತ್ತೆ ಒಂದು ವೆರಿಫಿಕೇಶನ್, ಡಾಕ್ಯುಮೆಂಟರಿ ವೆರಿಫಿಕೇಶನ್ ಯಾವ ವಿದ್ಯಾರ್ಥಿ ಆಗಿರಲಿಲ್ವಾ, ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ, ಯಾವ ವಿದ್ಯಾರ್ಥಿನ ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸಿಲ್ಲ ಆ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ 10ನೇ ತಾರೀಕು ಮತ್ತು ಜನವರಿ ತಿಂಗಳು 10ನೇ ತಾರೀಕು 11ನೇ ತಾರೀಕು ನಡೀಕಿರಲ್ಲ, ಜನವರಿ ತಿಂಗಳು 10 ಮತ್ತು 13ನೇ ತಾರೀಕಿನಂದು 2 ದಿನಗಳಂದು ಡಾಕ್ಯುಮೆಂಟರಿ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯ ದಿನಾಂಕದಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ದಾಖಲಾತಿಯ ಪ್ರಕ್ರಿಯೆಯ ವೇಳಾಪಟ್ಟಿಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಜನವರಿ ತಿಂಗಳ 10ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಕೂಡ ಬರುತ್ತೆ. ಅಂದ್ರೆ ಇಂದು ಸೀಟ್ ಮೆಟ್ರಿಕ್ಸ್ ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ. ಸೀಟು ಹೆಚ್ಚಿಗೆ ಉಳಿದಿದೆಯಾ, ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆಸ್ತಿದ್ದಾರೆ, ಏನು ಎತ್ತ, ಸೊ ಎಲ್ಲರಿಗೂ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಈಗ ಮತ್ತೆ ವೆರಿಫಿಕೇಶನ್ ಬೇರೆ ಕರೆಸಿದ್ದಾರೆ, ಇರೋರಿಗೆ ಸೀಟ್ ಇಲ್ಲ ಅಂತೆಲ್ಲ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಿರೋ ನಮಗೆ. ಸೊ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಏನಂದ್ರೆ, ಸೀಟ್ ಇರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ಅವ್ರು ಕರೆಸ್ತಾ ಇರುವಂಥದ್ದು. ಬಟ್ ಅದು ಲಕ್ ಮೇಲೆ ಹೋಗುತ್ತೆ, ಯಾಕಂದ್ರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಅವರದೇ ಜಿಲ್ಲೆಗಳಲ್ಲಿ ಸೀಟ್ ಆಯ್ಕೆ ಮಾಡ್ಕೊಂಡು ಅಲ್ಲಿ ಸೀಟ್ ಇಲ್ಲ ಅಂದಾಗ, ಕಡಿಮೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಅಂದಾಗ ಅವರಿಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳಂತೂ ಕರೆಸ್ತಾ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಅದು ಏನೋ ಇಲಾಖೆ ಮಾನದಂಡ ಆಗಿರ್ಬೋದು, ಬೇರೆ ಬೇರೆ ಒಂದು ನಿಯಮಗಳು ಇರ್ತವೆ. ಸದ್ಯಕ್ಕೆ ವಿದ್ಯಾರ್ಥಿಗಳು ಹೇಳಿದರೆ ಸೀಟ್ ಉಳಿದಿ ಅನ್ನೋದು ಮತ್ತೊಂದು ಅದನ್ನ ನೀವು ಸೀಟ್ ಮೆಟ್ರಿಕ್ಸ್ ಬೇಸ್ ಮೇಲೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕಿರುತ್ತೆ. ಅದರ ಬೇಸ್ ಮೇಲೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಏನು ಅಂತ ನೋಡ್ಕೋಬೋದಾಗಿರುತ್ತೆ. ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಪ್ರಮುಖವಾಗಿ ಈಗ ಸೀಟ್ ಉಳಿದಿದೆಯೋ ಬಿಟ್ಟಿದೆಯೋ ಅದು ನೀವು ನಿಮ್ಮ ಡಿಸ್ಟಿಕ್ ಅಲ್ಲಿ ಆಧಾರದ ಮೇಲೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ಒಂದು ಆಪ್ಷನ್ ಎಂಟ್ರಿ ಹೊಸ ಬದಲಾವಣೆ ಆಗಿಲ್ಲ. ಏನು ಬದಲಾವಣೆ ಆಗಿದೆ ಅಂದ್ರೆ, ಯುಸೈಡಿ ಪಾಸ್ವರ್ಡ್ ಅನ್ನು ವಿದ್ಯಾರ್ಥಿಗಳು ಹಾಕಬೇಕಾಗುತ್ತೆ. ಯುಸೈಡಿ ಪಾಸ್ವರ್ಡ್ ಎಲ್ಲ ಹಾಕಾದ ನಂತರದಲ್ಲಿ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ 4th ರೌಂಡ್ ಮತ್ತೆ ಲಾಗೌಟ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಕೆಳಗಡೆ ವಿದ್ಯಾರ್ಥಿ ಹೆಸರು, ಅಪ್ಲಿಕೇಶನ್ ನಂಬರ್, ನಂತರದಲ್ಲಿ ಮುಂದಿನ ಸುತ್ತಿನ ಆಯ್ಕೆ ಬಯಸ್ತೀರಾ ಅಂತೆಲ್ಲ ಆಪ್ಷನ್ ಕೇಳುತ್ತೆ. ಅಂದ್ರೆ ಎಸ್ ಅಂತ ಕೊಟ್ಟಾಗ ವಿದ್ಯಾರ್ಥಿಗೆ ಸಬ್ಮಿಟ್ ಕೊಡಬೇಕಿರುತ್ತೆ. ಸಬ್ಮಿಟ್ ಕೊಟ್ಟಾಗ ಆಪ್ಷನ್ ಎಂಟ್ರಿ ಅಂತ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ. ಅದು ಓಪನ್ ಆದಾಗ ನೆಕ್ಸ್ಟ್ ಕಾಲೇಜ್ಗಳು ನೀವು ಅಲರ್ಟ್ ಮಾಡ್ಕೊಬೋದಾಗಿರುತ್ತೆ. ಮತ್ತೆ ಪ್ರತಿ ಬಾರಿ ನೀವು ಲಾಗಿನ್ ಆದಂಥ ಸಂದರ್ಭದಲ್ಲಿ ಕೂಡ ಲಾಗೌಟ್ ಆಗಿ ಮತ್ತೆ ಅದೇ ಆಪ್ಷನ್ ಬರ್ತಿರುತ್ತೆ. ಸೊ ಆ ಕಾರಣಕ್ಕೆ ಅದು ಮಾಡ್ತು ಅದ್ರ ಮುಖಾಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಕೋಬೋದಾಗಿರುತ್ತೆ. ನಿಮ್ಗೆ ಅರ್ಥ ಆಯ್ತು ಇವಾಗ. ಮತ್ತೆ ಹೆಚ್ಚಿಗೆ ಕಾಲೇಜಿನ ಆದಷ್ಟು ಆಯ್ಕೆ ಮಾಡ್ಕೊಂಡು ಹೋಗಿ ಆಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕೊಟ್ಟಾಗ ಹೆಚ್ಚಿಗೆ ಕಾಲೇಜಿನ ಕೊಡ್ಬೋದು. ಸುಮಾರು ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂದ್ರೂ ಕೂಡ ಹೆಚ್ಚಿಗೆ ಕಾಲೇಜಿನ ಕೊಡಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಮಿತಿ ಇಲ್ಲ, ಅಟ್ಲೀಸ್ಟ್ ಕನಿಷ್ಠ ಒಂದು ಕಾಲೇಜ್ ನಿಮ್ಮ ಐಡಿಯಲ್ಲಿ ಇರಬೇಕು. ಸೊ ಮಿತಿನೇ ಇಲ್ಲ, 399 ಕಾಲೇಜ್ ಅಥವಾ 350+ ಏನು ಕಾಲೇಜ್ ಇಲ್ಲ, ಅಷ್ಟು ಕಾಲೇಜಿನ ಕೊಡಿ. ನಿಮಗೆ ಸೀಟ್ ಬೇಕು ಅಂದ್ರೆ, ಸರ್ಕಾರಿ ಕೋಟದ ಬೇಡ್ ಸೀಟ್ ಬೇಕು ಅಂದ್ರೆ ನಿಮ್ಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಸಿಕ್ಕರೂ ಕೂಡ ಹೋಗ್ತೀನಿ ಅಷ್ಟೆಲ್ಲ ಪಿಜಿನ ಮಾಡ್ಕೊಂಡು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಸರ್ಕಾರಿ ಕೋಟಾ ಸೀಟ್, ಅದು ಕೊನೆಯ ರೌಂಡ್ ನಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಇಲ್ಲ ನಿಮಗೆ ನಿಮ್ಮ ಜಿಲ್ಲೆನೇ ಆಯ್ಕೆ ಮಾಡ್ತೀರಾ, ನಿಮಗೆ ಬೇಕಿರುವಂಥ 10, 15, 20 ಕಾಲೇಜಿನ ಆಯ್ಕೆ ಮಾಡ್ತೀರಾ, 50 ಕಾಲೇಜ್ ಆಯ್ಕೆ ಮಾಡ್ತೀರಾ ಅಂದ್ರೆ ಅಲ್ಲಿ ಸೀಟ್ ಇದ್ರೆ ಸಿಗ್ಬೋದು. ಇಲ್ಲಾಂದ್ರೆ ಸ್ಟಾರ್ ಮಾರ್ಕ್ ಬಂದ್ರೆ ನೀವು ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕಿರುತ್ತೆ. ಅದಕ್ಕೆ ಸುಮಾರು ಹೆಚ್ಚಿಗೆ ಕಾಲೇಜಿನ 300ಕ್ಕೂ ಹೆಚ್ಚಿಗೆ ಕಾಲೇಜ್ ಇದಾವೆ. ನಿಮಗೆ ಮಿತಿನೇ ಇಲ್ಲ. ನಾನು 300 ಅಂತ ಹೇಳ್ತಿರೋದ್ರಿಂದ ತುಂಬಾ ಜನಕ್ಕೆ ಏನಿದೆ ಇಷ್ಟೊಂದು ಕಾಲೇಜ್ ಹಾಕ್ಬೇಕಾ, ಹೆಂಗೆ ಏನು ಅಂತೆಲ್ಲ ಡೌಟ್ ಬರುತ್ತೆ. ಮತ್ತೆ ಇನ್ನೊಂದು ಕಾಲೇಜ್ ಆಯ್ಕೆ ಮಾಡ್ಬೇಕಾದ್ರೆ ವಿಚಾರಿಸಿ ಆಯ್ಕೆ ಮಾಡಿ ಅಂತ ಹೇಳ್ತೀನಿ. ಕಾಲೇಜ್ ಬಗ್ಗೆ ಆಗಿರ್ಬೋದು, ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು, ಫೀಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಅಂಶಗಳನ್ನ ವಿಚಾರಿಸಿ ಅಲ್ಲಿ ಕ್ಲಾಸ್ ನಡೀತಿಲ್ಲ ಎಲ್ಲದನ್ನ ವಿಚಾರಿಸಿ ನೀವು ಕಾಲೇಜ್ ಆಯ್ಕೆ ಮಾಡಿ. ಸುಮ್ಮನೆ ಹಾಕ್ಬೇಕು ಅಂದ್ಬಿಟ್ಟು 100, 150, 200 ಕಾಲೇಜ್ ಹಾಕೋಣ ಅಂದ್ಬಿಟ್ಟು ಹೆಂಗೋ ಹಾಕೊಂಡು ಹೋದ್ರೆ ಯಾವ ಕಾಲೇಜರ ಒಂದು ಪಕ್ಷ ಅಲಾಟ್ ಆದ್ರೂ ಕೂಡ ಕೊನೆಗೆ ನಿಮಗೆ ಅಡ್ಮಿಷನ್ ಸ್ಲಿಪ್ ತಗೊಂಡಾದಂಥ ಸಂದರ್ಭದಲ್ಲಿ ಎಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ವಿಡಿಯೋಸ್ ಕೂಡ ಇದಾವೆ, ಅದನ್ನ ವೀಕ್ಷಣೆ ಮಾಡಿ. ನಿಮಗೆ ಅಷ್ಟು ಟೈಮ್ ಅಂತ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ವಿಡಿಯೋಸ್ ಎಲ್ಲ ಇದಾವೆ, ವೀಕ್ಷಣೆ ಮಾಡಿ ಮಾಹಿತಿನ ನಿರ್ಧಾರನ ತೆಗೆದುಕೊಳ್ಳಿ. ನೀವು ಸುಮ್ಮನೆ ಅನಾವಶ್ಯಕವಾಗಿ ಏನೋ ಮಾಡೋಣ ಅಂತ ಹೋಗ್ಬಿಟ್ಟು 10-15 ನಿಮಿಷ ವಿಡಿಯೋನ ನೋಡೋಕ್ಕಾಗದೆ ವಿದ್ಯಾರ್ಥಿಗಳು ಏನಾದ್ರು ಸಮಸ್ಯೆ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರಿಯಾಗಿರ್ತೀರ ಅಂತ ಹೇಳ್ತಾ, ಆ ಕಾರಣಕ್ಕೆ ವಿಡಿಯೋಸ್ ಕೂಡ ಇದೆ, ಅದನ್ನ ನೋಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾವ ತರ ಒಂದು ಸೀಟನ್ನು ಆಯ್ಕೆ ಮಾಡ್ಕೊಂಡ್ರೆ, ಯಾವ ತರ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಕೂಡ ವಿಡಿಯೋಸ್ ಇದಾವೆ ಅಂತ ಹೇಳ್ತಾ, ಇದೀಗ ಒಂದು ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಅಂದ್ರೆ, ಆಪ್ಷನ್ ಎಂಟ್ರಿ ಬಗ್ಗೆ ಈಗ ನಿಮಗೆ ಗೊತ್ತಾಯ್ತು, ಐಡಿಯಾ ಬಂತು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದಂತ. ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಒಂದು ವೆಬ್ಸೈಟ್ ಕೂಡ ವಿದ್ಯಾರ್ಥಿಗಳು ಇರ್ತದೆ, ಮತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಕೂಡ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಬೇಕಿದ್ರೆ. ಅಥವಾ ಆಲ್ಮೋಸ್ಟ್ ಬಹುತೇಕ ವಿದ್ಯಾರ್ಥಿಗಳು ಗೊತ್ತಿರುತ್ತೆ. ಸ್ಕೂಲ್ ಎಜುಕೇಶನ್ ನ CSL ವೆಬ್ಸೈಟ್ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಲಿಂಕ್ ಕೂಡ ಬೇಕಂದ್ರೆ ವಿದ್ಯಾರ್ಥಿಗಳು ಕೊಟ್ಟಿರ್ತೀನಿ, ಕೂಡ ನೋಡ್ಕೋಬಹುದಾಗಿರುತ್ತೆ. ಹೀಗೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ, ಇದೊಂದು ಪ್ರಶ್ನೆ ಸಾಕಷ್ಟು ಜನಕ್ಕೆ ಇರುವಂಥದ್ದು. ಎಲ್ಲರಿಗೂ ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ, ಯಾರನ್ನ ಪರಿಗಣಿಸ್ತಾರೆ? ಸೊ 4th ರೌಂಡ್ ಆಪ್ಷನ್ ಎಂಟ್ರಿ ಕೊನೆಯ ದಿನಾಂಕ ಯಾವಾಗಿದೆ ಅಂತೆಲ್ಲ ಕೇಳ್ತೀರಾ. ಜನವರಿ ತಿಂಗಳ 13ನೇ ತಾರೀಕು ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ 2025 ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಜನವರಿ 13 ತನಕ ಆಪ್ಷನ್ ಎಂಟ್ರಿ ಇರುತ್ತೆ. ಕೊನೆಯ ದಿನಾಂಕ ತನಕ ಕಾಯ್ಬೇಡಿ ವಿದ್ಯಾರ್ಥಿಗಳು. ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಹಾಗೆ ಏನಾದ್ರು ಬೇಗನೆ ಅದೇನಾದ್ರು ಆಫ್ ಆದ್ರೆ ವೆಬ್ಸೈಟ್ ನಿಮಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ನೀವು ಬೇಗನೆ ಆಪ್ಷನ್ ಎಂಟ್ರಿ ಆದಷ್ಟು ಮಾಡ್ತಾ ಇರಿ ಅಂತ ಹೇಳ್ತಾ, ನಂತರದಲ್ಲಿ ಇವಾಗ ಆಪ್ಷನ್ ಎಂಟ್ರಿ ಎಷ್ಟು ಬೇಕಾದ್ರೂ ಮಾಡಬಹುದಾಗಿರುತ್ತೆ, ಯಾವುದೇ ಮಿತಿ ಇರೋದಿಲ್ಲ ವಿದ್ಯಾರ್ಥಿಗಳು. ಆಪ್ಷನ್ ಎಂಟ್ರಿನ ಇವಾಗ ಅಪ್ಡೇಟ್ ಮಾಡ್ತೀರಾ, ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂದ್ರೆ ನೀವು ಕೊಟ್ಟಿರುವಂಥ ಕಾಲೇಜ್ ಅಪ್ಡೇಟ್ ಆಗಿದೆ ಅಂತಾನೆ ಅರ್ಥ. ಸೊ ಪದೇ ಬೇಕಿರೋ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತಿರ್ಬೋದು. ಸೊ ಆದಷ್ಟು ವಿದ್ಯಾರ್ಥಿಗಳ ನಿಮ್ಮ ಅಂದ್ರೆ ವೆಬ್ಸೈಟ್ ಕ್ಲೋಸ್ ಆಗೋಷ್ಟರಲ್ಲಿ ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ ಇರುತ್ತೋ ಅಷ್ಟು ಕಾಲೇಜನ್ನು ಮಾತ್ರ ನಿಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಬೇಕಾದ್ರೆ ಪರಿಗಣಿಸ್ತಾರೆ. ಅಷ್ಟರಲ್ಲಿ ಸೀಟ್ ಕೊಡೋಕ್ಕಾದ್ರೆ ಸೀಟ್ ಬರುತ್ತೆ, ಇಲ್ಲ ಅಂದ್ರೆ ಸ್ಟಾರ್ ಬರುತ್ತೆ. ಸೊ ಅಷ್ಟಾಗುವಂಥದ್ದು ಇರುತ್ತೆ. ನಂತರದಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಕಟ್ ಆಫ್, ಇನ್ನೊಂದು ಮತ್ತೊಂದು ಕಟ್ ಆಫ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಈಗ ವಿದ್ಯಾರ್ಥಿಗಳು ಯಾರನ್ನ ಪರಿಗಣಿಸ್ತಾರೆ ಅಂತ ಕೇಳ್ತಿರಲ್ಲ, ಇಲಾಖೆಯವರು ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರದಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡೆಯದ ಅಭ್ಯರ್ಥಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ, ಅದ್ರಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಈಗ ಎಲ್ಲರಿಗೂ ಓಪನ್ ಆಗ್ತಿದೆ, ಸೀಟ್ ಅಡ್ಮಿಷನ್ ಆಗ್ಬಿಟ್ಟರು ಕೂಡ ಓಪನ್ ಆಗ್ತಿದೆ. ಅದ್ರ ಬಗ್ಗೆ ಹೇಳ್ತೀನಿ ಇವಾಗ. 1, 2, 3 ರೌಂಡ್ಗಳಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆಯದ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ. ಸೊ ಆ ಅಭ್ಯರ್ಥಿಗಳು ಇದಾರಲ್ಲ ಅವರಿಗೆ ಅವಕಾಶ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮಾಹಿತಿನ ಕೊಟ್ಟಿರುವಂಥದ್ದು. ನಂತರದಲ್ಲಿ ಥರ್ಡ್ ರೌಂಡಲ್ಲಿ ಸ್ಟಾರ್ ಬಂದಿರುವಂಥ ವಿದ್ಯಾರ್ಥಿಗಳು, ಥರ್ಡ್ ರೌಂಡಲ್ಲಿ ಮಾತ್ರ, ಕಳೆದ ಯಾವುದೇ ರೌಂಡಲ್ಲಿ ಹೆಸರು ಬರದೆ ಥರ್ಡ್ ರೌಂಡಲ್ಲಿ ಸ್ಟಾರ್ ಬಂದಿರುವಂಥ ವಿದ್ಯಾರ್ಥಿಗಳು, ನಂತರದಲ್ಲಿ ಒಂದು ಥರ್ಡ್ ರೌಂಡಲ್ಲಿ ಸ್ಟಾರ್ ಅಂತ ಮಾತ್ರ ಅವ್ರ ಮಾಹಿತಿನ ಕೊಡೋದು. ನಂತರದಲ್ಲಿ ಒಂದು ಈಗ ವೆರಿಫಿಕೇಶನ್ ಮಾಡಿಸಿರುವಂಥ 4th ರೌಂಡಲ್ಲಿ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳನ್ನ
ಕೂಡ ಪರಿಗಣಿಸ್ತಾರೆ. ನಂತರದಲ್ಲಿ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ರು, ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳು ಇರ್ತಾರಲ್ಲ, ಆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪರಿಗಣನೆ ಮಾಡ್ತಾರೆ. ಬಟ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ರೂಲ್ಸ್ ಪ್ರಕಾರದಲ್ಲಿ 2 ಬಾರಿ ಮಾತ್ರ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬರಬೇಕು. ಬಟ್ ಈಗ ಅವ್ರು ಎಲ್ಲರಿಗೂ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿರೋದ್ರಿಂದ ಸೊ ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಇರುವಂಥದ್ದು. ಬಟ್ ಈ ಡೌಟ್ಗೆ ಅವ್ರು ಕ್ಲಾರಿಟಿ ಅಂತ ಕೊಟ್ಟಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಿರೋದೇನೆಂದ್ರೆ, ನಿಮಗೆ ವಿಧಿನೇ ಇಲ್ಲ ವಿದ್ಯಾರ್ಥಿಗಳಿಗೆ ಏನು ಆಪ್ಷನ್ ಇಲ್ಲ, 2 ಬಾರಿ ಕಾಲೇಜ್ ಸಿಕ್ಬಿಟ್ಟಿದೆ ಅಥವಾ 2 ಬಾರಿ ಸ್ಟಾರ್ ಬಂದಿದೆ, 2-3 ಬಾರಿ ಸ್ಟಾರ್ ಬಂದ್ಬಿಟ್ಟಿದ್ದಾವೆ. ಇನ್ನೊಂದು ಮತ್ತೊಂದು ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಬೇರೆ ಆಪ್ಷನ್ ಅಂತ ಇರೋದಿಲ್ಲ. ಸೊ ಒಂದು ಅದೃಷ್ಟ ಪರೀಕ್ಷೆ ರೀತಿ ಬೇಕಾದ್ರೆ ಟ್ರೈ ಅಂತೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಇಲಾಖೆಯವರು ಅಂತ ಕೊಟ್ಟಿಲ್ಲ. ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ. ಯಾವುದು ವಿದ್ಯಾರ್ಥಿಗಳು ಅಂದ್ರೆ ಇವಾಗ ಏನಾದ್ರು ಸಮಸ್ಯೆಗಳಿರುತ್ತೆ, 2 ಬಾರಿ ಕಾಲೇಜ್ ಸೆಲೆಕ್ಷನ್ ಇಷ್ಟು ಬಂದಿರುತ್ತೆ, ನೆಕ್ಸ್ಟ್ ರೌಂಡ್ ಕೊಟ್ಟಿದ್ರೆ 3ನೇ ರೌಂಡ್ ಹೆಸರು ಬಂದಿಲ್ಲ, ಆ ವಿದ್ಯಾರ್ಥಿಗಳು ಇನ್ನೊಂದು ಮತ್ತೊಂದು ಯಾರು ವಿಡಿಯೋ ನೋಡ್ತೀರಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಯಾರು ಓಪನ್ ಆಗ್ತಿದೆ, ನೀವು ಕೂಡ ಒಂದು ಆಪ್ಷನ್ ಎಂಟ್ರಿಗಳನ್ನ ಮಾಡಿ. ಹೆಚ್ಚಿಗೆ ಕಾಲೇಜ್ಗಳನ್ನ ನಾವು ವಿಡಿಯೋಸ್ನ ಮಾಡಿದ್ವಿ, ಯಾವ ತರ ಸೆಲೆಕ್ಟ್ ಮಾಡಬೇಕು ಏನೇ ಅಂತೆಲ್ಲ ಸೀಟ್ ಮೆಟ್ರಿಕ್ಸ್ ಅನಲೈಸ್ ಮಾಡಿ ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜ್ಗಳನ್ನೇ ನೀವು ಆಯ್ಕೆ ಮಾಡಿ. ನೀವು ಕೂಡ ಸೀಟು ಸಿಗುತ್ತೆ ಇಲ್ವಾ, ನೀವು ಒಂದು ಅದೃಷ್ಟ ಪರೀಕ್ಷೆ ಅಂತ ಮಾಡಿ ಸೀಟ್ ಸಿಕ್ಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೀವು ಕೂಡ ಅಡ್ಮಿಷನ್ ಆಗಬಹುದಾಗಿರುತ್ತೆ. ನಿಮ್ಮನ್ನ ಪರಿಗಣಿಸ್ತಾರೆ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಕ್ಲಾರಿಟಿ ಅವ್ರು ಸದ್ಯಕ್ಕೆ ಕೊಟ್ಟಿಲ್ಲ. ಅಡ್ಮಿಷನ್ ಸ್ಲಿಪ್ ಪಡೆಯದ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ. ಬಟ್ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡ್ರು ಎಲ್ಲರಿಗೂ ಕೂಡ ಓಪನ್ ಆಗ್ತಿದೆ, ಕಾಲೇಜ್ ಅಡ್ಮಿಷನ್ ಆಗಿರೋರು ಕೂಡ ಓಪನ್ ಆಗ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ಕ್ಲಾರಿಟಿ ಸದ್ಯಕ್ಕೆ ಇಲಾಖೆಯವರು ಕೊಟ್ಟಿಲ್ಲ. ಆ ರೀಸನ್ ಇಂದ ವಿದ್ಯಾರ್ಥಿಗಳಿಗೆ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಿ, ಬಟ್ ನಿಮಗೆ ಗ್ಯಾರಂಟಿ ಅಂತ ಇರುತ್ತಿಲ್ಲ. ಬಟ್ ಯಾರಿಗೆ ಗ್ಯಾರಂಟಿ ಇರುತ್ತೆ ಅಂದ್ರೆ, 4th ರೌಂಡ್ ಅಲ್ಲಿ ವೆರಿಫಿಕೇಶನ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಮತ್ತೆ 3rd ರೌಂಡ್ ಅಲ್ಲಿ ಮಾತ್ರ ಸ್ಟಾರ್ ಮಾರ್ಕ್ ಬಂದಿರುತ್ತಲ್ಲ, ಯಾವುದೇ ರೌಂಡ್ ಅಲ್ಲಿ ಹೆಸರು ಬರೆದ ಆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಅವಕಾಶ ಇದೆ, ಅವ್ರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಲಿಜಿಬಲ್ ಇರ್ತಾರೆ. ನಂತರದಲ್ಲಿ 3rd ರೌಂಡ್ ಮಾತ್ರ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿತ್ತು, ಕಳೆದ ಬರೀ ಸ್ಟಾರ್ ಬಂದಿಲ್ಲ ಏನೂ ಬಂದಿಲ್ಲ, ಅವಾಗ ಕಾಲೇಜ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋರು, ಸಿಕ್ಕಿರೋ ಕಾಲೇಜ್ ಬೇಡ ನನಗೆ ಅಂತ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡು ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇರುವಂತದ್ದು.